ರಾಕೇಶ್ ಪೂಜಾರಿ ಅವರದ್ದು ಅಲ್ಟಿಮೇಟ್ ಆಕ್ಟಿಂಗ್ ಇದೆ ಈ ಸಿನಿಮಾದಲ್ಲಿ. ಅವರೇ ಅರ್ಧ ಸಿನಿಮಾನ ಎತ್ಕೊಂಡು. ನಮ್ಮ ಚಿತ್ರದಲ್ಲಿ ಸಕಲೇಶನಾಗಿ ನೀನು ಅಭಿನಯಿಸಿದ್ದೀಯಾ. ನಮ್ಮ ಇಡೀ ಚಿತ್ರದ ಅರ್ಧ ಭಾಗವನ್ನು ನೀನು ಹೊತ್ತು ಮೆರೆದಿದ್ದೀಯ. ನಿನ್ನಂಥ ಅಪ್ರತಿಮ ಕಲಾವಿದನ ಕಡೆಯ ಚಿತ್ರ ಅನ್ನೋ ಮಾತು ಕೇಳಿದ್ರೆ ನಾನು ನಿಜವಾಗ್ಲೂ ಭಾವುಕನಾಗ್ತೀನಿ. ಚಂದನ್ ಶೆಟ್ಟಿಗೆ ನಿಜವಾಗ್ಲೂ ಆಕ್ಟಿಂಗ್ ಹೇಳ್ಕೊಟ್ರು ಅವರು. ನಾನೇ ಕಣ್ಣಲ್ಲಿ ನೋಡಿದ್ದೀನಿ. ನಾನು ಯಾರು ಅಂತ ಗೊತ್ತೇನೋ ನಿನಗೆ? ನಾನು ವಿಗ್ರಹಗಳನ್ನ ಅವರು ಸ್ವಂತ ವಿಷಯಕ್ಕೂ ಸಿನಿಮಾಗೂ ಏನಿದಿಲ್ಲ, ಡಿಸ್ಟರ್ಬ್ ಆಗಿಲ್ಲ. ನಾನು ಬೆಂಗಳೂರಿಗೆ ಹೋಗಿಲ್ಲ ಅಂದ್ರೆ ನನ್ನ ಗತಿ ಏನಾಗುತ್ತೋ ಅನ್ನೋ ನನಗೆ ಗೊತ್ತಿಲ್ಲ ಕಣೋ. ಕಾಲಾಯ ತಸ್ಮೈ ನಮಃ, ಕಾಲಾಯ ತಸ್ಮೈ ನಮಃ. ಅಂದರೆ ನಿಮ್ಗೆ ಆ ಥರ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಯಿತಾ? ಆ್ಯಸ್ ಎ ಪ್ರೊಡ್ಯೂಸರ್ಗೆ ಒಂದಷ್ಟು ಜನ ಸುಳ್ಳು ಹೇಳಿ ಕತೆ ಹಂಗಿರುತ್ತೆ ಹಿಂಗಿರುತ್ತೆ ಅಂತೆಲ್ಲ ಹೇಳಿ ಮೇಲೆ ಹತ್ತಿಸ್ತಾರೆ, ಆಮೇಲೆ ಸಿನಿಮಾ ನೋಡಿದ್ರೆ ಏನೂ ಇರಲ್ಲ. ಅಂದರೆ ನಮ್ಮ ಹೊರಗಡೆ ಜನಗಳು ಸಿನಿಮಾ ಮಾಡ್ತಿರ್ತಾರೆ, ಎಷ್ಟೊಂದು ಸಿನಿಮಾಗಳನ್ನ ನಾವು ನೋಡ್ತೀವಿ. ಅವ್ರ ಹತ್ರ ಈಗ ನಮ್ಮ ಸರೌಂಡಿಂಗ್ ಅಲ್ಲಿ ಕೆಲವ್ರು ಹೇಳ್ಕೊತಾರೆ, ಕೆಲವ್ರು ಹೇಳ್ಕೊಳಲ್ಲ. ತುಂಬಾ ಆಗುತ್ತೆ ಅಂತ. ಏನೋ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ತಾರೆ, ಒಂದು ಅವ್ರಿಗೇನೋ ಒಂದು ಸಿನಿಮಾ ಮಾಡ್ಬೇಕು ಅಂತ, ಅದಕ್ಕೆ ಒಬ್ಬ ನಿರ್ಮಾಪಕರನ್ನ ಹುಡುಕ್ತಾ ಇರ್ತಾರೆ, ಹಿಂಗಾಗುತ್ತೆ ಅಂತ. ಎಷ್ಟೋ ಜನದ್ದು ಅದರಲ್ಲಿ ಪಾಪ ಇರುತ್ತೆ. ಕೆಲವ್ರು ಹೇಳ್ಕೊಳಲ್ಲ. ನಿಮ್ಗೆ ಹೆಂಗೆ ಬಂತು ಸಿನಿಮಾ ಇಂಟ್ರೆಸ್ಟ್? ನೀವು ಬೇಸಿಕಲಿ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರೋರು, ನೀವು ಸಿನಿಮಾ ಪ್ರೇಮಿಯಾ ಹೆಂಗೆ ಸರ್? ನಾನು ಚಿಕ್ಕ ವಯಸ್ಸಲ್ಲಿ ಒಂದು ಸಿನಿಮಾ ಆಕ್ಟರ್ ಆಗಬೇಕು ಅಂತ ಆಸೆ ಇತ್ತು. ಓಕೆ. ಸೊ ಅದು ಆಗಕ್ಕಾಗಿಲ್ಲ, ಮನೆ ಪರಿಸ್ಥಿತಿ ಆ ಥರ ಇರುತ್ತೆ. ನಾವೇ ಕೆಲಸ ಮಾಡ್ಬೇಕು, ನಾವೇ ದುಡಿಬೇಕು, ನಮ್ಮ ಕಾಲ ಮೇಲೆ ನಾವೇ ನಿಂತ್ಕೋಬೇಕು. ಆ ಸ್ಟೇಜಲ್ಲಿ ಇದ್ದಾಗ ಒಂದು ಚೆನ್ನಾಗಿ ಆದ್ಮೇಲೆ ಒಂದು ಸಿನಿಮಾ ಆ್ಯಕ್ಟ್ ನಾವು ಪ್ರೊಡ್ಯೂಸ್ ಮಾಡಬಾರ್ದು ಅಂತ ಅನ್ಕೊಂಡಾಗ ಆಕ್ಟರ್ ಆಗಬೇಕು ಅನ್ಕೊಂಡು ಪ್ರೊಡ್ಯೂಸರೇ ಆಗ್ಬಿಟ್ಟಿದ್ದೀರಾ ಈಗ? ಏನೋ ದೊಡ್ಡ ಆಸೆ ಇಟ್ಕೊಂಡೇನು ಬಂದಿಲ್ಲ. ಓಕೆ. ಒಂದು ಒಳ್ಳೆ ಸಿನಿಮಾ ಕೊಡ್ಬೇಕಷ್ಟೇ. ಫಸ್ಟ್ ಸಿನಿಮಾ ಮಾಡುವಾಗ ಸೊ ಹೆಂಗೆ ಸಿಕ್ತು ನಿಮಗೆ ಲಿಂಕ್, ಇಂಡಸ್ಟ್ರಿ ಲಿಂಕ್? ನಮ್ಮ ಊರಿನ ಹುಡುಗರೇನೆ ಒಂದು 3-4 ಜನ ಕತೆ ಹೇಳ್ತಾರೆ, ಹಿಂಗೆ ಹಿಂಗೆ ಸ್ವಲ್ಪ ಲೋ ಬಜೆಟ್ ಅಲ್ಲಿ ಆಗುತ್ತೆ ಅಂತ. ನೋಡೋಣ, ಒಂದು ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂದ್ರೆ ಈಗ ನಾವು ಒಂದೇ ಸಲ 10th ಪಾಸ್ ಆಗಲ್ಲ. ಸೊ LKG UKG ಇಂದ ಹೋಗ್ಬೇಕಲ್ಲ. ಸೊ ಅದು LKG UKG ಆಯ್ತು ಸಿನಿಮಾ ಅಷ್ಟೇ. ಓಕೆ. ಸೊ ಫೈನಲಿ 3ನೇ ಸಿನಿಮಾಗೆ ನಿಮಗೆ ಎಲ್ಲ ಥರ ಎಕ್ಸ್ಪೀರಿಯನ್ಸ್ ಆಗಿದೆ, ಅನುಭವ ಆಗಿದೆ. ಓಕೆ. ಇನ್ನು ಈ ಒಂದು ಸಿನಿಮಾ ಅಂತ ಬಂದಾಗ ಈಗ ಒಂದಷ್ಟು ಜನರಿಗೆ ಚಂದನ್ ಶೆಟ್ಟಿ ಬಗ್ಗೆ ತುಂಬ ಕ್ಯೂರಿಯಾಸಿಟಿ ಇರುತ್ತೆ. ಹೆಂಗೆ ಮಾಡಿರ್ಬೋದು ಚಂದನ್ ಶೆಟ್ಟಿ, ಅದರಲ್ಲೂ ಒಂಥರ ರೆಟ್ರೋ ಸ್ಟೈಲ್ ಮೂವಿ ಅಂತ, ಅದ್ರಲ್ಲಿ ಸ್ವಲ್ಪ ದಪ್ಪಗೆ ಕಾಣಿಸ್ತಾರೆ ಚಂದನ್ ಶೆಟ್ಟಿಯವರು. ಸೊ ಜೊತೆಗೆ ಹೀರೋಯಿನ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ. ಸೊ ಅವರಿಬ್ಬರು ಕಾಂಬಿನೇಷನ್ ಹೆಂಗಿತ್ತು? ಸೊ ಚಂದನ್ ಶೆಟ್ಟಿ ಹೀರೋ ಅಂತ ಆದ್ಮೇಲೆ ಚಂದನ್ನ ನೋಡಿದಾಗ ಅವ್ರು ಸ್ವಲ್ಪ ಸ್ಲಿಮ್ ಆಗಿ ಇದ್ರು. ಸೊ ಡೈರೆಕ್ಟರ್ ಹೇಳಿ ಚೆನ್ನಾಗಿ ತಿನ್ಸಿ ಸ್ವಲ್ಪ ದಪ್ಪ ಮಾಡಿ, ಬೇಕಂತಾನೆ ದಪ್ಪ ಮಾಡಿಸಿದ. ಸಿನಿಮಾದಲ್ಲಿ ಅವರು ಒಂದು ಕಾಲೇಜ್ ಲೆಕ್ಚರರ್ ತರ ಕಾಣಿಸ್ಬೇಕು, ಆ ತರ ಕಾಣಿಸ್ಬೇಕು ಅಂತ ಹೇಳಿ ಸ್ವಲ್ಪ ಚೆನ್ನಾಗಿ ಬಿರಿಯಾನಿ ಎಲ್ಲ ತಿನ್ಸಿ ಅವ್ರಿಗೆ 3 ತಿಂಗಳು ವರ್ಕ್ಶಾಪ್ ಮಾಡ್ತಾರೆ. ಡೈರೆಕ್ಟ್ ಆಗಿ ಕರ್ಕೊಂಡ್ಬಂದು ನಟನೆ ಮಾಡಿಸಿಲ್ಲ ಅವರು ಯಾರನ್ನು. ಆ ಸಿನಿಮಾದಲ್ಲಿ ತುಂಬಾ ಹಳೆ ತಾರಮ್ಮ, ದತ್ತಣ್ಣ, ಮಂಡ್ಯ ರಮೇಶ್ ಅವರು ಆ ಥರ ಹಿರಿಯ ನಟರು ಬಿಟ್ರೆ ಇನ್ನೆಲ್ಲಾರನು ಅವರು ಟ್ರೈನ್ ಮಾಡೇ ಕರ್ಕೊಂಡ್ಬಂದ್ರು. ಯಾಕೆಂದ್ರೆ ರೆಟ್ರೋ ಸಿನಿಮಾಗೆ ಅದು ಟ್ರೈನ್ ಮಾಡೇನೆ ಸೆಟ್ಟಲ್ಲಿ ಮಾಡಿಸ್ಬೇಕಿತ್ತು. ಅವ್ರ ವೇಷಭೂಷಣ ಆಗ್ಬೋದು, ಮೇಕಪ್ ಆಗ್ಬೋದು, ಬೇರೆ ಥರನೇ ಮಾಡಿಸಿ ಚಂದನ್ ಶೆಟ್ಟಿಗೆ ನಿಜವಾಗ್ಲೂ ಆಕ್ಟಿಂಗ್ ಹೇಳ್ಕೊಟ್ರು ಅವರು. ನಾನೇ ಕಣ್ಣಲ್ಲಿ ನೋಡಿದ್ದೀನಿ, ಹಿಂಗ್ ಮಾಡಬೇಕು, ಹಿಂಗೆ ಡೈಲಾಗ್. ಅವರು ಸಿಂಗರ್, ಅವ್ರಿಗೆ ಸಿನಿಮಾ ನಟನೆ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಸೊ ನಮ್ಮ ಸಿನಿಮಾದಲ್ಲಿ ಹೆಂಗ್ ಆಕ್ಟ್ ಮಾಡಿದ್ದಾರೆ ಅಂದ್ರೆ, ನಾನೇನೆ ಸಿನಿಮಾ ನೋಡ್ಬಿಟ್ಟು ಎಷ್ಟೋ ಒಂದು 5-6 ಸಿನಿಮಾ ಮಾಡಿರೋ ಎಕ್ಸ್ಪೀರಿಯನ್ಸ್ ತರ ಕಾಣಿಸ್ತಾರೆ. ಅಂದ್ರೆ ಅವರಿಗೆ ಆಕ್ಟಿಂಗ್ ಇಂಟ್ರೆಸ್ಟ್ ಇದೆ, ಸೊ ಹಂಗಾಗಿ ಅವರಿಗೆ ಅದು ಕಷ್ಟ ಆಗ್ಲಿಕ್ಕಿಲ್ಲ. ಅವ್ರಿಗೆ ಕತೆ ಇಷ್ಟ, ಅವಕಾಶಕ್ಕೋಸ್ಕರ ಅವರು ವೇಟ್ ಮಾಡ್ತಿದ್ರು. ನನ್ನ ಹತ್ರ ಹೇಳಿದ್ರು, ನಾವು ಅವಕಾಶಕ್ಕೆ ವೆಯ್ಟ್ ಮಾಡ್ತಿದ್ವಿ, ಒಳ್ಳೆ ಕತೆ ಸಿಗ್ಬೇಕಿತ್ತು, ನಾನು ಲಾಂಚ್ ಆಗಬೇಕು, ನನ್ನ ನಟನೆ ತೋರಿಸ್ಬೇಕು ಅಂತ. ಸೊ ಅವ್ರಿಗೆ ಇಷ್ಟ ಆಗಿ ಅವರೇ ಮಾಡಿದ್ರು. ಹೀರೋಯಿನ್ ಬಗ್ಗೆ ಅರ್ಚನಾ ಕೊಟ್ಟಿಗೆ ಅವರು ಒಂದು 3-4 ಸಿನಿಮಾ ಮಾಡಿದ್ರು ಅಷ್ಟೊತ್ತಿಗೆ. ಡಿಯರ್ ಸತ್ಯ ಮತ್ತೆ ಇನ್ನೊಂದಷ್ಟು ಮಾಡಿದ್ರು. ಸೊ ಅವ್ರಿಗೂ ಟ್ರೈನ್ ಅಪ್ ಮಾಡಿದ್ರು. ಸೊ ಅವರು ಹಳೆ ಕಾಲದ ಹೀರೋಯಿನ್ ಹೋಗ್ಬೇಕು ಅಂದಾಗ ಅವ್ರ ಹತ್ರಲ್ಲಿ ಮಿಸ್ ವಸಂತ ಏನೋ ವಸಂತ ಮೆಸ್ ಅಂತ, ಅದು ಒಂಥರ ಪಾತ್ರ ಚೆನ್ನಾಗಿರುತ್ತೆ. ಸಿನಿಮಾ ನೋಡಿದ್ರೆ ಅವ್ರ ಪಾತ್ರ ಚೆನ್ನಾಗಿ ಕಾಣುತ್ತೆ, ಜನಗಳಿಗೆ ಇಷ್ಟ ಆಗುತ್ತೆ. ಓಕೆ. ಇನ್ನು ಹಾಡುಗಳ ಬಗ್ಗೆ ಮಾತಾಡೋದಿರ, 5 ಹಾಡಿದೆ ಇದರಲ್ಲಿ. ಒಂದು ರಾಗಿಣಿಯವ್ರನ್ನ ಇದರಲ್ಲಿ ಒಂಥರ ಐಟಮ್ ಸಾಂಗಿಗೆ ಹಾಕಿದ್ದೀರಾ? ಅದು ನಾವು ಮಾವ ಅಂತ ಒಂದು ಸಾಂಗ್ ಮಾಡಿದಾಗ ಅದು ಮಂಗ್ಲಿಯವರು ಹಾಡಿರೋ ಸಾಂಗ್, ಮಂಗ್ಲಿಯವರು ಹಾಡಿರೋದು, ಚಂದನ್ ಶೆಟ್ಟಿ ಕಾಂಬಿನೇಷನ್ ಹಾಡಿರ್ತಾರೆ. ಅದು ಸಿನಿಮಾದಲ್ಲಿ ಇದೆ ಸಾಂಗ್, ಸಿನಿಮಾದಲ್ಲಿ ಬೇರೆ ತರ ಬರುತ್ತೆ. ಪ್ರಮೋಷನ್ಗೋಸ್ಕರ ರಾಗಿಣಿ ಅವ್ರನ್ನ, ಚಂದನ್ ಶೆಟ್ಟಿ ಅವ್ರನ್ನ
ಅಂದರೆ ಸಿನಿಮಾದಲ್ಲಿ ಬೇರೆ ಹೀರೋಯಿನ್ ಇದ್ದಾರಾ? ಸಿನಿಮಾದಲ್ಲಿ ಬೇರೆ ಬೇರೆ ತರಾನೇ ಇದೆ ಆ ಸಾಂಗ್. ಅಂದರೆ ಹಾಡಲ್ಲಿ ರಾಗಿಣಿಯವರೇ ಇದ್ದಾರಾ? ರಾಗಿಣಿಯವರು ಬರೋದಿಲ್ಲ, ಬರೋದಿಲ್ಲ. ಓಕೆ, ಪ್ರಮೋಷನ್ ಪ್ರಮೋಷನಲ್ ಸಾಂಗಿಗೋಸ್ಕರ ಮಾಡಿದ್ದು. ತುಂಬಾ ಕೋಆಪರೇಟ್ ಮಾಡಿ ಈ ತರ ಹೇಳಿದಾಗ ಒಪ್ಕೊಂಡ್ರು, ಸಿನಿಮಾಗೋಸ್ಕರ ನಾವು ಮಾಡ್ತೀವಿ, ಆಯ್ತು ಮಾಡೋಣ ಅಂತ ಹೇಳಿ ಅವರು ಚೆನ್ನಾಗಿ. ಓಕೆ, ಇನ್ನು ಹಾಡಿನ ಲಿರಿಕ್ಸ್ ಬಗ್ಗೆ ಮಾತಾಡೋದಾದರೆ, ನಿಮ್ಮ ಹಾಡನ್ನ ಕೇಳಿದಾಗ, ಲಿರಿಕ್ಸ್ ಕೇಳಿದಾಗ ನಿಮಗೆ ಹೆಂಗೆ ಅನಿಸ್ತು? ಇಷ್ಟ ಆಯ್ತು? ಏನಾದ್ರು ಚೇಂಜಸ್ ಮಾಡಿಸಿದ್ರಾ? ನಾವು ಅದೇ ಕ್ವಾಲಿಟಿ ಅಂತ ಬಂದಾಗ ಫಸ್ಟ್ ಸಿನಿಮಾಗಿಲ್ಲದೆ ಸಾಂಗ್ಸ್ ಇಂದ, ಸೊ ನಾವು ಸಾಂಗಿಗೆ ಇನ್ವೆಸ್ಟ್ ಮಾಡಬೇಕಾಗ್ತದೆ. ಅದರಲ್ಲಿ ಒಂದು ಸಾಂಗು ವಿಜಯ್ ಪ್ರಕಾಶ್ ಹಾಡಿದ್ದಾರೆ, ಅದ್ರಲ್ಲಿ ನಮ್ಮ ಕ್ಯಾಮ್ರಾಮನ್ ವಿಶ್ವಜಿತ್ ರಾವ್ ಅಂತ ಅವರೇ ಬರೆದಿದ್ದ ಸಾಂಗು, ತುಂಬಾ ಚೆನ್ನಾಗಿದೆ ಅದು. ಹೌದು. ಅದಾದ್ಮೇಲೆ ಇನ್ನೊಂದು ಸಾಂಗು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಪ್ರದೀಪ್ ಪ್ರವೀಣ್ ಅಂತ, ಅವರೇ ತುಂಬಾ ಚೆನ್ನಾಗಿ. ಹಿಂದೆ ಅವರು ರಂಗಭೂಮಿ ಕಲಾವಿದರು, ಆಲ್ಮೋಸ್ಟ್ ನಮ್ಮ ಸಿನಿಮಾದಲ್ಲಿ ಇರೋರೆಲ್ಲ ರಂಗಭೂಮಿಯಿಂದ ಬಂದವರೇ, ನೆಟೇಟರ್ ಆರ್ಟಿಸ್ಟ್ ಇರೋದ್ರಿಂದ ಅವ್ರಿಗೆ ಆಗಿನ ಮ್ಯೂಸಿಕ್ ಏನ್ ಬೇಕು ಸಾಂಗು ಅದನ್ನ ಚೆನ್ನಾಗಿ ಮಾಡಿದ್ರು. ಬಾಂಬೆ ಜಯಶ್ರೀ ಅವರು ಒಂದು ಸಾಂಗ್ ಆಡಿದ್ದಾರೆ, ಆಮೇಲೆ ಅನುರಾಧ ಭಟ್ ಒಂದು ಸಾಂಗ್ ಆಡಿದ್ದಾರೆ. ಡ್ಯೂಯೆಟ್ ಸಾಂಗ್ಗಳು ಎರಡೂ ತುಂಬ ಚೆನ್ನಾಗಿದೆ, ಲಿರಿಕ್ಸು ತುಂಬ ಚೆನ್ನಾಗಿದೆ, ಯಂಗ್ಸ್ಟರ್ಸ್ಗೆ ಇಷ್ಟ ಆಗ್ತಾ ಇದೆ. ರಾಕೇಶ್ ಪೂಜಾರಿ ಅವ್ರಿಗೆ ಒಂದು ಹಳೆ ಕಾಲದ್ದು ಮದುವೆಗೆ ಹೋದ್ರೆ, ಹಳೆ ಕಾಲದಲ್ಲಿ ಒಂದು ರಿಸೆಪ್ಷನ್ ಮಾಡ್ತಿದ್ರು, ಟೊರಿನೋ ಬಾಟ್ಲು ಕೊಟ್ಟಿ ಇಬ್ರಿಗೂ ಜ್ಯೂಸ್, ಗಂಡು ಹೆಣ್ಣಿಗೆ ಜ್ಯೂಸ್ ಕೊಡಿಸಿ, ಆ ತರ ಎಲ್ಲ ಹುಡುಕಿ ಕಷ್ಟ. ಇವತ್ತು ಟೊರಿನೋ ಬಾಟ್ಲು ಸಿಗಲ್ಲ, ಅಂತದ್ರಲ್ಲಿ ಹುಡುಕಿ ಸುಜಯ್ ಶಾಸ್ತ್ರಿ ಅವರು ಆ ಸಾಂಗ್ ನೋಡಿದಾಗ ಅವತ್ತಿನ ಮದುವೆಗೆ ನಾವು ಚಿಕ್ಕ, ನಾನು ಅವಾಗ ನಾವು ಚಿಕ್ಕ ಮಕ್ಕಳೇನೆ, ಅವಾಗಿನ ಮದುವೆ ಆಗ್ತಿತ್ತಲ್ಲ, ಅಲ್ಲಿ ಕರ್ಕೊಂಡು ಹೋಗುತ್ತೆ ಆ ಸಾಂಗ್. ಕೀಟ್ಲೆ ಮಾಡ್ಕೊಂಡು ಗಂಡನ್ನ ರೇಗಿಸ್ಕೊಂಡು. ರಾಕೇಶ್ ಪೂಜಾರಿ ಅವರದ್ದು ಅಲ್ಟಿಮೇಟ್ ಆಕ್ಟಿಂಗ್ ಇದೆ ಈ ಸಿನಿಮಾದಲ್ಲಿ. ಅವರೇ ಅರ್ಧ ಸಿನಿಮಾನ ಎತ್ಕೊಂಡು, ಬಟ್ ಅವ್ರು ಇವತ್ತು ಇರ್ಬೇಕಿತ್ತು ಅಂತ ಅನ್ಸತ್ತಲ್ಲ. ಇರ್ಬೇಕಿತ್ತು. ನಮ್ದು ಸಾಂಗ್ ರಿಲೀಸ್ ಆದಾಗ ಪಾಪ ಬಂದು ಚೆನ್ನಾಗಿ ಮಾತಾಡಿದ್ರು, ಅವ್ರ ಪಾತ್ರದ ಬಗ್ಗೆನೂ ಹೇಳಿದ್ರು. ಸೊ ನಾವೆಲ್ಲ ಮಿಸ್ ಮಾಡ್ಕೊತಿದೀವಿ ಅವ್ರನ್ನ. ಓಕೆ, ಆಮೇಲೆ ಇನ್ನೊಂದು ಟಾಕ್ ಇದೆ, ಏನಪ್ಪ ಅಂದರೆ ಚಂದನ್ ಶೆಟ್ಟಿ ಅವ್ರ ಲೈಫಲ್ಲಿ ಒಂದು ಸ್ವಲ್ಪ ಚೇಂಜಸ್ ಆದ್ರಿಂದ ಸಿನಿಮಾ ಡಿಲೇ ಆಯಿತು ಅಂತ, ಅವರು ಸರಿಯಾಗಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ ಸಿನಿಮಾದಲ್ಲಿ ಅಂತ ಒಂದು ಟಾಕ್ಸ್. ಏನು ಹೇಳ್ತೀರಾ? ಇಲ್ಲ, ಅವರು ಜೀವನದ್ದು ಅವರು ಸ್ವಂತ ವಿಷಯಕ್ಕೂ ಸಿನಿಮಾಗೂ ಏನಿದಿಲ್ಲ, ಡಿಸ್ಟರ್ಬ್ ಆಗಿದ್ರಾ? ಡಿಸ್ಟರ್ಬ್ ಆಗಿಲ್ಲ ಅವರು. ಅಷ್ಟೊತ್ತಿಗೆ ನಮ್ಮ ಸಿನಿಮಾ ಮುಗ್ದಿತ್ತು, ಅವ್ರದ್ದು ಏನು ಇನ್ಸಿಡೆಂಟ್ ಆಯ್ತಲ್ಲ, ಅಷ್ಟೊತ್ತಿಗೆ ಸಿನಿಮಾ ಎಲ್ಲ ಕಂಪ್ಲೀಟ್ ಆಗಿತ್ತು. ಸೊ ನಾನೇನೆ ಹೋಲ್ಡ್ ಮಾಡ್ಕೊಂಡು ಬಂದೆ. ಇದರಲ್ಲಿ ಯಾವುದು ಡೈರೆಕ್ಟರ್ದಾಗ್ಲಿ ಇಲ್ಲ, ನಾನೇನೆ. ಈಗ ಒಂದು ಸಿನಿಮಾ ಮಾಡಿದ್ಮೇಲೆ ನಾವು ಒಂದಷ್ಟು ಅಮೌಂಟ್ ಅಂತ ಇನ್ವೆಸ್ಟ್ ಮಾಡಿರ್ತೀವಿ, ವೆಯ್ಟ್ ಮಾಡ್ತೀವಿ ಯಾವ್ದು ಚಾನಲ್ ಸಿಗುತ್ತಾ, ಏನಾದ್ರು. ಎಷ್ಟು ಹಾಕಿದ್ದೀರಾ ಸರ್ ಬಜೆಟ್ ಸಿನಿಮಾಗೆ? ನಾವು ಅದನ್ನ ಹೇಳಂಗಿಲ್ಲ, ಸಿನಿಮಾ ನೋಡಿದ್ಮೇಲೆ. ಓಕೆ, ಬಜೆಟ್ ಕೂಡ ಸೀಕ್ರೆಟ್ ಆಗಿ ಇಟ್ಟಿದ್ದೀರಾ? ಒಂದಷ್ಟು ಬಜೆಟ್ ಆಗೇ ಆಗುತ್ತೆ. ಇವತ್ತಿನ ಕಾಲದಲ್ಲಿ ಕೋಟಿ ಇದ್ರೇನೆ ಸಿನಿಮಾ ಮಾಡೋಕ್ಕಾಗೋದು, ಆಗುತ್ತೆ. ಸೊ ನಾವು ವೆಯ್ಟ್ ಮಾಡಿದ್ದೆ ಅದೇ ಉದ್ದೇಶಕ್ಕೆ. ಸಿನಿಮಾ ಮಾಡಿಬಿಟ್ಟು ಜನಗಳಿಗೆ ರೀಚ್ ಮಾಡಿಸ್ಬೇಕಲ್ಲ, ಅದಕ್ಕೆ ಏನೇನು ಮತ್ತೆ ಏನಾದರೂ ತುಂಬಾ ಸರಿ ಮೂವಿ ನೋಡಿದೀವಿ, ಸಣ್ಣ ಪುಟ್ಟ ಕರೆಕ್ಷನ್, ಸ್ಕ್ರೀನ್ ಪ್ಲೇನು, ಅದನ್ನ ತುಂಬಾ ಟೈಮ್ ತಗೊಂಡೇ ಮಾಡಿದೀವಿ. ಎಷ್ಟು ಸತಿ ಮೂವಿ ನೋಡಿದ್ರಿ ನೀವು? ನಾನೇ ಒಂದು 4 ಸರಿ ನೋಡಿದ್ದು. ಏನೇನು ಚೇಂಜಸ್ ಮಾಡಬೇಕು ಅನಿಸ್ತು ಅದರಲ್ಲಿ? ಅಂದ್ರೆ ನಿಮ್ಗೆ ಅದೇ ಹೇಳಿದ್ನಲ್ಲ, ಆಗ್ಲೇ ಹೇಳ್ದಂಗೆ ನಿಮ್ಗೆ ಸಣ್ಣ ಪುಟ್ಟದು. ಓಕೆ, ಬ್ಯಾಕ್ಗ್ರೌಂಡ್ ತುಂಬಾ ಚೆಕ್ ಮಾಡ್ಬೇಕಾಗುತ್ತೆ, ಕಾಸ್ಟ್ಯೂಮು ಹಂಗೆ ಡಿಸೈನ್ ಮಾಡ್ಬೇಕಾಗುತ್ತೆ, ಹಂಗೆ ಇರಬೇಕಾಗುತ್ತೆ ಕಾಸ್ಟ್ಯೂಮು. ಅದು ಸ್ಕ್ರೀನ್ ಪ್ಲೇ ಕರ್ಕೊಂಡ್ ಬರ್ಬೇಕು, ಜನನ ಆ ಫೀಲಿಗೆ ಕರ್ಕೊಂಡು ಹೋಗ್ಬೇಕು. ಇದೊಂದು ಯಾವ್ದೋ ಬ್ಲ್ಯಾಕ್ ಅಂಡ್ ವೈಟ್ ಸಿನಿಮಾ ಕಲರ್ ಆಗಿ ಈಗ ರಿಲೀಸ್ ಮಾಡ್ತಿದಾರ ಅನ್ನೋ ಫೀಲ್ ಹೋಗ್ಬೇಕು. ಓಕೆ, ಸೊ ನಿಮಗೆ ಆಸ್ ಎ ಪ್ರೊಡ್ಯೂಸರ್ ಜನಕ್ಕೆ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ಅನ್ಸುತ್ತಾ? 100% ಇಷ್ಟ ಆಗುತ್ತೆ. ಚಂದನ್ ಶೆಟ್ಟಿ ಅವ್ರ ಫುಲ್ ಸಿನಿಮಾ ನೋಡಿದ್ಮೇಲೆ ಏನಂದ್ರು? ಚಂದನ್ ಶೆಟ್ಟಿ ಅವ್ರಿಗೆ, ಅವರು ಚಂದನ್ ಶೆಟ್ಟಿಗಿಂತ ಅವ್ರ ಅಪ್ಪ ಅಮ್ಮ ತುಂಬಾ ಖುಷಿ, ತುದಿಗಾಲಲ್ಲಿದ್ದಾರೆ, ರಿಲೀಸ್ ಮಾಡಿ ಅಂತ ತುಂಬಾ ಮೊನ್ನೆನೂ ಫೋನ್ ಮಾಡಿದ್ರು ಅವ್ರ ತಂದೆ. ಹಿಂಗೋ ಇವಾಗ ಕಾಲ ಕೊಡುವಂತ ಸಿನಿಮಾ ರಿಲೀಸ್ ಮಾಡಿ ನಾವೆಲ್ಲ ಖುಷಿ ಆಗಿದೆ, ತುಂಬಾ ಚೆನ್ನಾಗಿ ಮಾಡಿದಾನೆ, ಜನ ಒಪ್ಕೋತಾರೆ ಮಾಡಿ, ಖುಷಿಯಾಗಿದ್ದಾರೆ ಅವರು. ಓಕೆ. ಸೊ ಇನ್ನು ಸರ್, ಈಗ ಆ್ಯಸ್ ಎ ಪ್ರೊಡ್ಯೂಸರು ನಾನು ಆಗಲೇ ಹೇಳ್ದಂಗೆ ಸಿಕ್ಕಾಪಟ್ಟೆ ಚಾಲೆಂಜಸ್ ಇರುತ್ತೆ, ಏನೇನಕ್ಕೋ ಅಮೌಂಟ್ ಹಾಕಿ ಅಂತ ಹೇಳ್ತಾರೆ. ಬಟ್ ನಿಮಗೆ ಆ್ಯಸ್ ಎ ಪ್ರೊಡ್ಯೂಸರ್ ಸಿನಿಮಾದಲ್ಲಿ ಏನೇನಕ್ಕೆ ದುಡ್ಡು ಇಷ್ಟೊಂದು ಖರ್ಚಾಗುತ್ತೆ ಅನ್ನೋ ಒಂದು ಐಡಿಯಾ ಇದೆಯಾ, ಅಥವಾ ಕಲ್ತ್ಕೊಂಡ್ರ ಹೊಸದಾಗಿ? ನಮಗೆ ಕಾಲನೇ ಕಲಿಸುತ್ತೆ. ಒಂದು ಸಿನಿಮಾ ಮಾಡಿದ್ರೆ ಅದರಲ್ಲಿ ಗೊತ್ತಾಗುತ್ತೆ ಏನೇನಾಗುತ್ತೆ ಅಂತ. 3ನೇ ಸಿನಿಮಾ ಅಲ್ವಾ, ಸೊ ಸ್ವಲ್ಪ ಹುಷಾರಾಗಿರ್ತೀವಿ. ಎಷ್ಟು ಕೋಟಿ ಕಳ್ಕೊಂಡಿದ್ದೀರಾ? ಯಾವುದಕ್ಕೆ ಕಳ್ಕೊಂಡಿದ್ದು ಹೇಳ್ಬಾರ್ದು, ಪಡ್ಕೊಂಡಿದ್ದು ಹೇಳ್ಬಾರ್ದು ಅಂತ. ಓಕೆ, ಕಳ್ಕೊಂಡಿದ್ದು ಹೇಳ್ಬಾರ್ದು, ಪಡ್ಕೊಂಡಿದ್ದು ಹೇಳ್ಬಾರ್ದು. ಸೊ ನಮ್ಗೆ ಸಿನಿಮಾ ಒಂದು ಬಿಸ್ನೆಸ್ ಅಂತಾನು ತಗೋಬಹುದು, ಎಕ್ಸ್ಪೀರಿಯನ್ಸ್ ಅನ್ನು ತಗೋಬಹುದು, ಒಂದೇನೋ ಒಂದು ಫ್ಯಾಷನ್ ಅಂತಾನು ತಗೋಬಹುದು.
ಅವೆಲ್ಲ ಒಂದು ಫ್ಯಾಷನೇಟ್ ಪ್ರೊಡ್ಯೂಸರ್ ಅದು ಲೆಕ್ಕಕ್ಕೆ ಬರ್ತೀವಿ ನಾವು. ಸೊ ಇದರಲ್ಲಿ ಸಿನಿಮಾ ಮಾಡಿಬಿಟ್ರೆ ನಾವು ಅಷ್ಟು ಕೋಟಿ ದುಡ್ಡು ಬಿಡ್ತೀವಿ ಹಂಗಾಗ್ಬಿಡ್ತದೆ, ಅವೆಲ್ಲ ಕನ್ಸಿಟ್ಕೊಂಡು ಬರಬಾರ್ದು ಸಿನಿಮಾ ಫೀಲ್ಡ್ಗೆ. ಒಂದು ಒಳ್ಳೆ ಸಿನಿಮಾ ಕೊಡಬೇಕು, ಒಂದು ಹೆಸರಾಗುತ್ತಾ, ಒಂದು ಒಳ್ಳೆ ಸಿನಿಮಾ. ಒಬ್ಬರು ಸಿನಿಮಾ ನೋಡ್ಬಿಟ್ಟು ತುಂಬ ಚೆನ್ನಾಗದೆ, ನಾವು ಈಗ ಯೂಟ್ಯೂಬಲ್ಲಿ ಒಂದು ಟ್ರೈಲರ್ ಲಾಂಚ್ ಮಾಡ್ತೀವಿ, ಕಮೆಂಟ್ಸ್ ನೋಡ್ತೀವಲ್ಲ, ಆ ಕಮೆಂಟ್ಸ್ ನೋಡಿದಾಗ ನಮಗೆ ಖುಷಿ ಆಗುತ್ತೆ, ಅಷ್ಟೇ ಸಿನಿಮಾ. ಹೌದು, ಜನ ಇಷ್ಟಪಟ್ಬಿಟ್ಟು ಚೆನ್ನಾಗಿದೆ ಅಂತಂದ್ರೆ ನಮಗೆ ಸಿನಿಮಾ ತೆಗೆದವ್ರಿಗೆ ಟೋಟಲ್ ಟೀಮ್ಗೆ ಒಂದು ಒಳ್ಳೆ ಖುಷಿ ಅಷ್ಟೇ.